ರವಿ, ಬೇಗ ಊಟ ಮಾಡು. ನಿನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗಬೇಕು. ಒಂದು ವೇಳೆ ನೀನು ತಡವಾಗಿ ಹೋದರೆ ಟೀಚರನಿಗೆ ಶಿಕ್ಷೆ ಕೊಡುತ್ತಾರೆ. ನೀನು ಯಾವಾಗಲೂ ಬೆಕ್ಕಿನೊಂದಿಗೆ ಆಟವಾಡುತ್ತಿರುತ್ತೀಯ. ಅವನು ಅದನ್ನು ಎಲ್ಲಿಂದ ಎತ್ತಿಕೊಂಡು ಬಂದಿದ್ದಾನೆ ಗೊತ್ತಿಲ್ಲ. ರಾತ್ರಿಯೆಲ್ಲ ಅದರ ಅಳು ನಿದ್ದೆ ಮಾಡಲು ಬಿಡುತ್ತಿಲ್ಲ. ರವಿ ಹೇಳಿದ. ಅಮ್ಮ, ಈ ಬೆಕ್ಕು ಎಷ್ಟು ಪ್ರಯೋಜನಕಾರಿ ಎಂದು ನಿಮಗೆ ಗೊತ್ತಿಲ್ಲ. ನನಗೆ ತುಂಬ ಸಿಟ್ಟು ಬಂದಿತ್ತು. ಸರಿ, ಅದನ್ನು ಅಲ್ಲಿಗೆ ಬಿಡು. ಇಲ್ಲಿ ಬಾ, ನನ್ನ ಮಾತನ್ನು ಕೇಳು. ನನ್ನ ಹೆಸರು ರೇವತಿ. ನಾನು ನನ್ನ ಗಂಡನ ಜೊತೆ ಲಕ್ನೋದಲ್ಲಿದ್ದೆ. ನಮ್ಮ ಮದುವೆ ನಮ್ಮ ಇಷ್ಟದ ಪ್ರಕಾರವೇ ಆಗಿತ್ತು. ಇದರಿಂದಾಗಿ ನಾನು ನನ್ನ ಗಂಡನ ಜೊತೆಗೆ ತುಂಬ ಸಂತೋಷವಾಗಿದ್ದೆ. ನನ್ನ ಗಂಡ ಒಂದು ಫ್ಯಾಕ್ಟರಿಯಲ್ಲಿ ಕೂಲಿಕಾರನಾಗಿದ್ದರು. ಒಂದು ರಾತ್ರಿ ನನ್ನ ಗಂಡನು ಕಾರ್ಖಾನೆಯಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಯಾರೋ ಅಪರಿಚಿತರು ಅವರಿಂದ ಎಲ್ಲವನ್ನು ಕಿತ್ತುಕೊಂಡರು. ಅವರನ್ನು ಹೊಡೆದು ರಸ್ತೆ ಬದಿಯಲ್ಲಿ ಎಸೆದಿದ್ದರು. ಅವನ ಸ್ಥಿತಿ ತುಂಬ ಗಂಭೀರವಾಗಿತ್ತು. ನನ್ನ ಗಂಡನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಾನು 6 ತಿಂಗಳ ಮಗುವನ್ನು ಎತ್ತಿಕೊಂಡು ಆಸ್ಪತ್ರೆ ತಲುಪಿದಾಗ ಡಾಕ್ಟರ್ ನನಗೆ ಹೇಳಿದರು, ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. 4 ತಿಂಗಳವರೆಗೂ ಮನೆಯಲ್ಲಿ ಕೊರಗುತ್ತಾ ಇದ್ದೆ. ನನ್ನ ಅಪ್ಪ ಅಮ್ಮ ನನಗೆ 2ನೇ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದರು. ಆದರೆ ನಾನು 2ನೇ ಮದುವೆಗೆ ಸಿದ್ಧವಿರಲಿಲ್ಲ. ಆದ್ದರಿಂದ ನಾನು 3 ಅಂತಸ್ತಿನ ಮನೆಯನ್ನು ಮಾರಿ ಸ್ಲಮ್ನಲ್ಲಿ ಒಂದು ಚಿಕ್ಕ ಮನೆಯನ್ನು ಖರೀದಿಸಿದೆ. ನಾನು ನನ್ನ ಮಗನೊಂದಿಗೆ ವಾಸಿಸುತ್ತಿದ್ದೆ. ನಾನು ನನ್ನ ಮಗನಿಗೆ ಪ್ರತಿಯೊಂದು ಸಂತೋಷವನ್ನು ನೀಡಬೇಕೆಂದು ಬಯಸಿದ್ದೆ. ಆರಂಭದಲ್ಲಿ ನನ್ನ ಮಗನನ್ನು ಬೆಳೆಸುವಲ್ಲಿ ನಾನು ಯಾವುದೇ ತೊಂದರೆಯನ್ನು ಎದುರಿಸಲಿಲ್ಲ, ಏಕೆಂದರೆ ನನ್ನ ಸ್ವಂತ ಉಳಿತಾಯ ಮತ್ತು ಮನೆಯಿಂದ ಉಳಿದದ್ದನ್ನು ನಾನು ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೆ. ಅದರಿಂದ ನನ್ನ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತಿತ್ತು. ಇಲ್ಲಿಯವರೆಗೂ ಬೇಕಾದಷ್ಟು ಅಗತ್ಯ ಆಹಾರ ನಮಗೆ ಸಿಗುತ್ತಿತ್ತು. ಆದರೆ ಸಮಯ ಕಳೆದಂತೆ ಮನೆಯಲ್ಲಿ ಪರಿಸ್ಥಿತಿಗಳು ಹೆಚ್ಚು ಕಷ್ಟಕರವಾಗುತ್ತಿತ್ತು. ಕೊನೆಗೆ ಏನು ಮಾಡಬೇಕೆಂದು ನನಗೆ ಅರ್ಥವಾಗಲಿಲ್ಲ. ನನ್ನ ಮಗನನ್ನು ಹೇಗೆ ಬೆಳೆಸುವುದು? 4 ವರ್ಷದವನಾಗಿದ್ದ ರವಿ ಚಿಕ್ಕ ಚಿಕ್ಕ ಬೇಡಿಕೆಗಳನ್ನು ಇಡತೊಡಗಿದನು. ನನ್ನ ಅಮ್ಮ ನನ್ನ ಬೇಡಿಕೆಗಳನ್ನು ಹೇಗೆ ಪೂರೈಸುತ್ತಾಳೆ ಎಂಬ ಅರಿವು ಸಹ ಇರಲಿಲ್ಲ. ಅವನ ಎಷ್ಟೋ ಆಸೆಗಳನ್ನು ಈಡೇರಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಅವನ ಆಸೆಯನ್ನು ಈಡೇರಿಸಲು ಸಾಧ್ಯವಾಗದಿದ್ದಾಗ ನನ್ನ ಹೃದಯ ಒಡೆದು ಹೋಗುತ್ತಿತ್ತು. ರವಿಯ ತಂದೆ ಬದುಕಿದ್ದರೆ ಅವನ ಎಲ್ಲ ಆಸೆಗಳು ಈಡೇರುತ್ತಿದ್ದವು. ಆದರೆ ದೇವರ ಇಚ್ಛೆಯನ್ನು ಬದಲಾಯಿಸಲು ಯಾರಿಂದ ಸಾಧ್ಯ? ಬಹುಶಃ ಇದು ನಮ್ಮ ಹಣೆಬರಹದಲ್ಲೇ ಬರೆದಿರಬಹುದೇನೋ. ಒಂದು ದಿನ ರವಿ ಹಸಿವಿನಿಂದ ತುಂಬ ಬಳಲುತ್ತಿದ್ದ. ಅವನಿಗೆ ಕೊಡಲು ಮನೆಯಲ್ಲಿ ಏನೂ ಇರಲಿಲ್ಲ. ರವಿಯ ಅವಸ್ಥೆ ನೋಡಲಾಗದೆ ಎದ್ದು ಸೀರೆಯ ಪಲ್ಲು ಸರಿ ಮಾಡುತ್ತಾ ಪಕ್ಕದ ಮನೆಗೆ ಹೋದೆ. ಅವಳು ನನಗೆ ಸ್ವಲ್ಪ ಅನ್ನ ಮತ್ತು ಸಾಂಬಾರನ್ನು ಕೊಟ್ಟಳು. ಮನೆಗೆ ತಂದು ರವಿಗೆ ತಿನ್ನಿಸಿ ನಾನು ತಿಂದು ಪಾತ್ರೆಯನ್ನು ತೊಳೆಯುತ್ತಿರುವಾಗ ಯಾರೋ ಬಾಗಿಲು ತಟ್ಟಿದ್ದರು. ಬಾಗಿಲು ತೆರೆದು ನೋಡಿದಾಗ ಪಕ್ಕದ ಮನೆಯವರಾಗಿದ್ದರು. ಅವರನ್ನು ಒಳಗೆ ಬರಲು ಹೇಳಿದೆ. ಅವಳು ನನಗೆ ಹೇಳಿದಳು, ರೇವತಿ, ನಿಮ್ಮ ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದ್ದಾಗಿದೆ ಎಂದು ನನಗೆ ತಿಳಿದಿದೆ. ಒಬ್ಬ ಮಹಿಳೆ ಗಂಡಸು ಇಲ್ಲದೆ ಮನೆ ನಡೆಸುವುದು ಎಷ್ಟು ಕಷ್ಟ ಎಂದು ನನಗೂ ತಿಳಿದಿದೆ. ಅದು ಅಲ್ಲದೆ ನಿಮ್ಮ ಮಗುವಿನ ಜವಾಬ್ದಾರಿ ಸಹ ನಿಮ್ಮ ಮೇಲೆ ಇದೆ. ನೀವು ನಿಮ್ಮ ಮಗುವನ್ನು ಒಬ್ಬಂಟಿಯಾಗಿ ಬೆಳೆಸುತ್ತಿರುವ ನಿಮ್ಮ ಶೌರ್ಯ ಮತ್ತು ಧೈರ್ಯಕ್ಕೆ ನಾನು ನಮಸ್ಕರಿಸುತ್ತೇನೆ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಒಂದು ಸಲಹೆಯನ್ನು ನೀಡುತ್ತೇನೆ. ಅದರ ಮೂಲಕ ನೀವು ಗೌರವಾನ್ವಿತ ಜೀವನವನ್ನು ನಡೆಸಬಹುದು ಮತ್ತು ನಿಮ್ಮ ಮಗನನ್ನು ಚೆನ್ನಾಗಿ ಬೆಳೆಸಬಹುದು ಎಂದು ಅವರು ನನಗೆ ಹೇಳಿದರು. ಅವರು ನನಗೆ ಹೇಳಿದರು, ಕಾಲೋನಿಯ ಹೊರಗೆ ಬಂಗಲೆ ಇದೆ. ಆ ಬಂಗಲೆ ಯಜಮಾನಿ ತುಂಬ ಒಳ್ಳೆಯವರು ಮತ್ತು ಉದಾತ್ತ ಮನಸ್ಸಿನವರು. ನಿಮಗೆ ಇಷ್ಟವಿದ್ದರೆ ನೀವು ಅಲ್ಲಿ ಕೆಲಸಕ್ಕೆ ಹೋಗಬಹುದು. ಆ ಮನೆಯಲ್ಲಿ ಅವರು ಒಬ್ಬರೇ ಇರುವುದು. ಅವರ ಗಂಡ ವಿದೇಶದಲ್ಲಿ ವಾಸಿಸುತ್ತಾರೆ. ನಾನು ಥಟ್ಟನೆ ಹೇಳಿದೆ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ಇದಕ್ಕಿಂತ ಒಳ್ಳೆ ಕೆಲಸ ನನಗೆ ಇನ್ನೆಲ್ಲಿ ಸಿಗಲು ಸಾಧ್ಯ? ನನಗೆ ಎಲ್ಲಾದರೂ ಕೆಲಸ ಸಿಕ್ಕಿದರೆ ಸಾಕಾಗಿದೆ. ಮತ್ತು ನಾನು ಆ ಬಂಗಲೆಯಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಮನೆಯ ಯಜಮಾನಿಯು ನಿಜವಾಗಲೂ ತುಂಬ ಒಳ್ಳೆಯವರಾಗಿದ್ದರು. ನನಗೂ ರವಿಗೂ ಊಟವನ್ನು ಸಹ ಕೊಡುತ್ತಿದ್ದರು. ಆ ಬಂಗಲೆಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ನನ್ನ ಅರ್ಧದಷ್ಟು ಟೆನ್ಷನ್ ಕಡಿಮೆಯಾಗಿತ್ತು. ನಮ್ಮ ಜೀವನ ಚೆನ್ನಾಗಿ ಸಾಗಿತ್ತು. ಮೊದಲ ತಿಂಗಳ ಸಂಬಳ ಬಂದ ಮೇಲೆ ರವಿಯನ್ನು ಸ್ಕೂಲಿಗೆ ಸೇರಿಸಿದೆ. ದಿನವಿಡೀ ನಾನು ಆ ಬಂಗಲೆಯಲ್ಲಿ ಇರುತ್ತಿದ್ದೆ. ಶಾಲೆಯಿಂದ ಬಂದ ನಂತರ ರವಿ ಕೆಲವೊಮ್ಮೆ ಆಟದಲ್ಲಿ ಮಗ್ನನಾಗಿರುತ್ತಿದ್ದ. ಕೆಲವೊಮ್ಮೆ ನನ್ನನ್ನು ಭೇಟಿಯಾಗಲು ಆ ಬಂಗಲೆಗೆ ಬರುತ್ತಿದ್ದ. ಆದರೆ ಬಂಗಲೆಯು ನಮ್ಮ ಮನೆಯಿಂದ ದೂರವಿರುವುದರಿಂದ ನಾನು ಅವನಿಗೆ ಅಲ್ಲಿಗೆ ಬರಬೇಡ ಎಂದು ಹೇಳುತ್ತಿದ್ದೆ. ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬರುವಾಗ ರವಿಯ ಜೊತೆ ಕಪ್ಪು ಮತ್ತು ಬಿಳಿ ಬಣ್ಣದ ಬೆಕ್ಕು ಇದ್ದದ್ದನ್ನು ನೋಡಿದೆ. ರವಿ ಬೆಕ್ಕನ್ನು ಮುದ್ದು ಮಾಡುತ್ತಿದ್ದ ಮತ್ತು ಬೆಕ್ಕು ಸಹ ಖುಷಿಯಿಂದ ಬಾಲ ಅಲ್ಲಾಡಿಸುತ್ತಿತ್ತು. ರವಿಗೆ, ಈ ಬೆಕ್ಕನ್ನು ಎಲ್ಲಿಂದ ತಂದಿದ್ದೀಯೋ ಅಲ್ಲೇ ಬಿಟ್ಟು ಬಾ ಎಂದು ಹೇಳಿದೆ. ಅದಕ್ಕೆ ಅವನು, ಅಮ್ಮ, ನನಗೆ ಬೆಕ್ಕನ್ನು ಸಾಕುವುದೆಂದರೆ ತುಂಬ ಇಷ್ಟ ಮತ್ತು ನನಗೆ ಆಟವಾಡಲು ಯಾವುದೇ ಆಟದ ಸಾಮಾನುಗಳು ಸಹ ಇಲ್ಲ ಎಂದು ಹೇಳಿದ. ಆಗ ನಾನು ರವಿಗೆ ಹೇಳಿದೆ, ಈಗ ನಿನ್ನದು ಆಟಿಕೆ ಸಾಮಾನುಗಳೊಂದಿಗೆ ಆಟವಾಡುವ ವಯಸ್ಸಲ್ಲ. ಈಗ ನೀನು ದೊಡ್ಡವನಾಗಿದ್ದೀಯ. ಈಗ ನೀನು 10ನೇ ವರ್ಷಕ್ಕೆ ಕಾಲಿಡುತ್ತಿದ್ದೀಯ. ನನ್ನ ಮಾತು ಅವನಿಗೆ ಅರ್ಥವಾಗದಿರುವುದು ಅವನ ಮುಖದಲ್ಲಿ ಕಾಣಿಸುತ್ತಿತ್ತು. ಇಲ್ಲಮ್ಮ, ಈ ಬೆಕ್ಕನ್ನು ನಾನು ಎಲ್ಲಿಯೂ ಬಿಡುವುದಿಲ್ಲ. ಇದನ್ನು ನನ್ನ ಜೊತೆಗೇನೆ ಇಟ್ಟುಕೊಳ್ಳುತ್ತೇನೆ. ಅದರೊಂದಿಗೆ ಆಟವಾಡುತ್ತೇನೆ. ನೀನು ಹೋಗು. ಇಡೀ ದಿನ ಮನೆಯಲ್ಲಿ ನಾನು ಒಬ್ಬಂಟಿಯಾಗಿ ಇರುತ್ತೇನೆ. ನಾನು ರವಿಯನ್ನು ನೋಟಿಸ್ ಮಾಡಿದ್ದೆ. ಬೆಕ್ಕು ಮನೆಗೆ ಬಂದಾಗಿನಿಂದಲೂ ಸಹ ಒರಟಾಗಿ ವರ್ತಿಸುತ್ತಿದ್ದಾನೆ. ಅವನಿಗೆ ತನ್ನ ಅಮ್ಮನ ನೆನಪು ಸಹ ಇರಲಿಲ್ಲ. ಒಂದು ದಿನ ಅವನಿಗೆ ಏನಾಯಿತೋ ತಿಳಿಯಲಿಲ್ಲ. ಅವನು ಬೆಕ್ಕನ್ನು ತನ್ನ ವಧುವನ್ನಾಗಿ ಮಾಡಿಕೊಂಡು ತನ್ನ ಕೋಣೆಗೆ ಬೀಗ ಹಾಕಿದನು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಮತ್ತು ಅವನು ಏನು ಮಾಡುತ್ತಿದ್ದಾನೆಂದು ನನಗೆ ಅರ್ಥವಾಗಲಿಲ್ಲ. ಏಕೆಂದರೆ ರಾತ್ರಿಯಿಡೀ ನನಗೆ ಬೆಕ್ಕು ಅಳುವುದು ಕೇಳಿಸಿತು ಮತ್ತು ಬೆಕ್ಕು ಅಳುವ ಶಬ್ದ ಎಷ್ಟು ಭಯಾನಕವಾಗಿತ್ತೆಂದರೆ
ಬೆಕ್ಕಿನ ಬಗ್ಗೆ ನನಗೆ ತುಂಬ ಭಯವಾಗತೊಡಗಿತು. ಇದರಿಂದ ನನ್ನ ಮಗನಿಗೆ ಏನಾದರೂ ತೊಂದರೆ ಆಗಬಹುದು ಎಂದು ನಾನು ಹೆದರಲಾರಂಭಿಸಿದೆ. ಅದಕ್ಕೂ ಮೊದಲು ನಾನು ರವಿಯ ಕೋಣೆಗೆ ಓಡಿದೆ. ರವಿಯು ಬೆಕ್ಕನ್ನು ತನ್ನ ಮಡಿಲಲ್ಲಿ ಹೊತ್ತುಕೊಂಡು ಹೊರಗೆ ಬಂದನು. ರವಿ ಬೆಕ್ಕನ್ನು ತನಗಿಂತ ಹೆಚ್ಚಾಗಿ ನೋಡಿಕೊಂಡನು. ಅವನು ಕೆಲವೊಮ್ಮೆ ಬೆಕ್ಕನ್ನು ನನ್ನ ಕಣ್ಣಿಗೆ ಬೀಳದಂತೆ ನೋಡಿಕೊಳ್ಳುತ್ತಿದ್ದನು. ಅವನು ಪ್ರತಿನಿತ್ಯ ಬೆಕ್ಕನ್ನು ತನ್ನ ರೂಮಿನಲ್ಲಿ ಕೂಡಿಕೊಂಡು ಬೀಗ ಹಾಕಿಕೊಳ್ಳುತ್ತಿದ್ದನು. ರವಿಗೆ ಇದು ದಿನನಿತ್ಯದ ದಿನಚರಿಯಾಗಿ ಹೋಗಿತ್ತು. ಅದೇ ರೀತಿ ಪ್ರತಿದಿನ ಬೆಕ್ಕಿನ ಅಳುವ ಶಬ್ದವೂ ಸಹ ಕೇಳಿಸುತ್ತಿತ್ತು. ಒಂದು ದಿನ ರಾತ್ರಿ ಬೆಕ್ಕು ಜೋರಾಗಿ ಅಳುತ್ತಿರುವುದನ್ನು ಕೇಳಿ ನಾನು ರವಿಯ ಕೋಣೆಯ ಬಾಗಿಲನ್ನು ಜೋರಾಗಿ ತಟ್ಟಿದೆ. ರವಿಯು ಕೋಣೆಯ ಬಾಗಿಲು ತೆರೆಯಲು ತಡವಾಯಿತು. ಬೆಕ್ಕು ಅಳುವ ಶಬ್ದವು ನಿಂತಿತ್ತು. ನಾನು ಅವನಿಗೆ ಕೇಳಿದೆ, ರವಿ, ಬೆಕ್ಕು ಏಕೆ ಜೋರಾಗಿ ಅಳುತ್ತಿತ್ತು? ನಾನು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರುತ್ತೇನೆ ಮತ್ತು ರಾತ್ರಿಯೆಲ್ಲ ಅದರ ಭಯಾನಕ ಶಬ್ದವು ನನಗೆ ನೆಮ್ಮದಿಯಿಂದ ಉಸಿರಾಡಲು ಬಿಡುವುದಿಲ್ಲ. ಮತ್ತು ನೀನು ಈ ಬಾಗಿಲು ತೆರೆಯಲು ಏಕೆ ಇಷ್ಟು ಲೇಟ್ ಮಾಡಿದೆ? ನೀನು ಏನು ಮಾಡುತ್ತಿದ್ದೀಯ ಎಂದು ಕೇಳಿದಾಗ ತಕ್ಷಣ ರವಿಯ ಮುಖ ಕಳೆಗುಂದಿತ್ತು. ಅಮ್ಮ, ಏನಿಲ್ಲ, ನಾನೇನು ಮಾಡಿಲ್ಲ, ಮಲಗಲು ತಯಾರಾಗುತ್ತಿದ್ದೆ. ಒಳಗೆ ಹೋಗಿ ನೋಡಿದರೆ ಬೆಕ್ಕು ನಿಂತ ಜಾಗದ ಮುಂದೆ ಒಂದು ಬಿಳಿ ಚೌಕದ ಹಿಂದೆ ಜೇಡಿ ಮಣ್ಣಿನಿಂದ ಮಾಡಿದ ವೃತ್ತವಿತ್ತು. ನಾನು ಬೆಕ್ಕನ್ನು ನೋಡಿದಾಗ ಅದರ ಕಣ್ಣುಗಳಿಂದ ರಕ್ತವು ತೊಟ್ಟಿಕ್ಕುವಂತಿತ್ತು. ಅದನ್ನು ನೋಡಿದಾಗ ನನ್ನ ಮನಸ್ಸಿನೊಳಗೆ ಒಂದು ರೀತಿಯ ಭಯವಾಯಿತು. ಆಗ ನಾನು, ಮಗನೇ, ನೀನು ನನ್ನ ಜೊತೆ ಬಂದು ಮಲಗು. ಆ ಬೆಕ್ಕಿನಿಂದಾಗಿ ನನಗೆ ತುಂಬ ಭಯವಾಗುತ್ತಿದೆ. ಆ ಬೆಕ್ಕಿಗೆ ದೆವ್ವ ಹಿಡಿದಂತೆ ಕಾಣಿಸುತ್ತಿದೆ. ಇಲ್ಲ ಅಮ್ಮ, ನೀನು ಸುಮ್ಮನೆ ಚಿಂತಿಸುತ್ತಿದ್ದೀಯ. ನೀನು ಹೋಗಿ ರೆಸ್ಟ್ ಮಾಡು. ನಾನು ನನ್ನ ರೂಮಿನಲ್ಲಿ ಮಲಗುತ್ತೇನೆ. ಒಲ್ಲದ ಮನಸ್ಸಿನಿಂದ ರವಿಯ ರೂಮಿನಿಂದ ಬಂದೆ. ನನ್ನ ಹೃದಯ ಏಕೆ ಚಡಪಡಿಸುತ್ತಿತ್ತು ಎಂದು ನನಗೆ ತಿಳಿದಿಲ್ಲ. ಯಾವುದೋ ಒಂದು ಅಹಿತಕರ ಘಟನೆ ನಡೆಯಬಹುದು ಎಂದು ನನಗೆ ಅನಿಸುತ್ತಿತ್ತು. ನಾನು ನನ್ನ ರೂಮಿಗೆ ಬಂದು ಮಲಗಿದೆ. ರವಿಯಿಂದ ಇವತ್ತು ಬೆಳಿಗ್ಗೆ ಏಳುವುದು ಲೇಟ್ ಆಯಿತು. ಇವತ್ತು ಗೆಸ್ಟ್ ಬರ್ತಾರೆ ಅಂತ ಯಜಮಾನಿ ಹೇಳಿದರು. ಯಜಮಾನರು ನನಗೆ ಬೇಗ ಬರಲು ಹೇಳಿದ್ದರು. ನಿನ್ನಿಂದಾಗಿ ಲೇಟ್ ಆಯಿತು. ಈ ಪೂರ್ತಿ ಪರೋಟವನ್ನು ತಿನ್ನು. ನೀನು ಸರಿಯಾಗಿ ಊಟ ಮಾಡ್ತಾ ಇಲ್ವಾ? ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇದೆಯಾ? ನೋಡು ಅಮ್ಮ, ನೀನು ಮಧ್ಯಾಹ್ನಕ್ಕೆ ಏನೇನು ತಿಂಡಿ ಮಾಡ್ತೀಯೋ ಅದೆಲ್ಲವನ್ನು ನಾನು ತಿನ್ನುತ್ತೇನೆ ಎಂದನು. ಒಂದು ದಿನ ನಾನು ಬಂಗಲೆಯಿಂದ ಮನೆಗೆ ಬೇಗ ಹಿಂತಿರುಗುತ್ತಿದ್ದೆ. ನಾನು ವೇಗವಾಗಿ ಹೆಜ್ಜೆ ಹಾಕುತ್ತಾ ಮನೆಯ ಕಡೆಗೆ ಹೋಗುತ್ತಿದ್ದೆ. ನನ್ನ ಕಣ್ಣು ರವಿಯ ಮೇಲೆ ಬಿದ್ದಾಗ ರವಿ ಇಲ್ಲಿ ಏನು ಮಾಡುತ್ತಿದ್ದಾನೆಂದು ಯೋಚಿಸತೊಡಗಿದೆ. ರವಿ ನನ್ನನ್ನು ನೋಡಿದ ತಕ್ಷಣ ಹೆದರಿಕೊಂಡನು. ನಾನು ಕೋಪದಿಂದ ರವಿಗೆ, ಇಂಥ ನಿರ್ಜನ ಪ್ರದೇಶದಲ್ಲಿ ಈ ಸಮಯದಲ್ಲಿ ನಿನಗೇನು ಕೆಲಸ? ರವಿಯ ಜೊತೆ ಮಾತನಾಡುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಬೆಕ್ಕು ಬರುತ್ತಿರುವುದು ಕಂಡಿತ್ತು. ಬೆಕ್ಕಿನ ಬಾಯಲ್ಲಿ ರಕ್ತ ತುಂಬಿತ್ತು. ಭಯದಿಂದ ರವಿಯನ್ನು ನನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡೆ. ರವಿ, ಬೇಗ ಮನೆಗೆ ಹೋಗೋಣ. ರವಿ, ನನಗೆ ತುಂಬ ಭಯವಾಗುತ್ತಿದೆ. ನೀನು ಈಗ ಮನೆಗೆ ಬರದಿದ್ದರೆ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ. ನಾನು ಮತ್ತು ರವಿ ಮನೆಗೆ ಬರುತ್ತಿದ್ದೆವು ಮತ್ತು ನಾನು ಹಿಂತಿರುಗಿ ನೋಡಿದಾಗ ಬೆಕ್ಕು ಕೂಡ ನಮ್ಮನ್ನು ಹಿಂಬಾಲಿಸುತ್ತಿತ್ತು. ಹಿಂತಿರುಗಿ ನೋಡಿದಾಗ ಬೆಕ್ಕು ನನ್ನನ್ನು ಚುಡಾಯಿಸುತ್ತಿದೆ ಎಂದು ನನಗೆ ಅನಿಸಿತು. ನಾನು ರವಿಗೆ ಹೇಳಿದೆ, ಬೆಕ್ಕಿನ ಬಗ್ಗೆ ನೀನು ಕಾಳಜಿ ತೋರಿದ್ದು ಸಾಕು. ಈ ಬೆಕ್ಕನ್ನು ಮನೆಗೆ ಕರೆದುಕೊಂಡು ಹೋಗಲು ನನಗೆ ಇಷ್ಟವಿಲ್ಲ. ಇದರ ಮುಖ ಎಷ್ಟೊಂದು ಭಯಾನಕವಾಗಿದೆ ನೋಡು. ಇದು ಬೇರೆ ಬೆಕ್ಕಿನ ಥರ ಅಲ್ಲ. ಆ ನಿರ್ಜನ ಜಾಗದಲ್ಲಿ ನೀನೇನು ಮಾಡುತ್ತಿದ್ದೀಯಾ? ಅದರ ಬಾಯಿ ಸಂಪೂರ್ಣವಾಗಿ ರಕ್ತದಿಂದ ತುಂಬಿದೆ. ಹೇಳು, ಬೆಕ್ಕು ಏನು ತಿಂದಿತ್ತು? ಆಗ ರವಿ ಏನು ಗೊತ್ತಿಲ್ಲದವನಂತೆ ನಟಿಸುತ್ತಾ, ಅಮ್ಮ, ನನಗೇನು ಗೊತ್ತಿಲ್ಲ. ನಾನು ಬೆಕ್ಕನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೆ. ಇಲ್ಲಿಗೆ ಬಂದು ತಲುಪಿದಾಗ ಪೊದೆಗಳ ಹಿಂದಿನಿಂದ ಬೆಕ್ಕು ಬರುತ್ತಿತ್ತು. ನನಗೆ ಹೇಗೆ ತಿಳಿಯುವುದು ಅದು ಏನು ತಿಂದಿದೆ ಎಂದು? ನಾನು ಎಷ್ಟು ಬೇಡವೆಂದರೂ ರವಿ ಬೆಕ್ಕನ್ನು ಮನೆಗೆ ಕರೆತಂದನು. ರವಿ ಮನೆಯಲ್ಲಿ ಇಲ್ಲದೇ ಇದ್ದಾಗ ಬೆಕ್ಕನ್ನು ಮನೆಯಿಂದ ಹೊರಹಾಕಬಹುದು ಎಂದು ರವಿಯನ್ನು ಯಾವುದೋ ಒಂದು ನೆಪ ಹೇಳಿ ಕೆಲಸಕ್ಕೆ ಕಳುಹಿಸಿದೆ ಮತ್ತು ಅವನು ಮನೆಯಿಂದ ಹೊರಡುತ್ತಿದ್ದಂತೆಯೇ ಅವನ ಹಿಂದೆಯೇ ಬೆಕ್ಕನ್ನು ಕರೆದುಕೊಂಡು ಹೋಗಿ ನಾನು ಬಿಟ್ಟು ಬಂದೆ. ರವಿ ಹಿಂತಿರುಗಿ ಬಂದಾಗ ಬೆಕ್ಕಿನ ಬಗ್ಗೆ ಕೇಳದೇ ಇರುವುದು ನನಗೆ ಆಶ್ಚರ್ಯವಾಯಿತು. ಬದಲಿಗೆ ಅವನು ಶಾಲೆಯ ಎಲ್ಲ ಹೋಮ್ವರ್ಕ್ವನ್ನು ತುಂಬ ಶಾಂತವಾಗಿ ಮಾಡುತ್ತಿದ್ದನು ಮತ್ತು ಅವನು ರಾತ್ರಿ ಊಟ ಮುಗಿಸಿ ತನ್ನ ಕೋಣೆಗೆ ಬಂದನು. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ನಾನು ಪ್ರಾಣಿಗಳನ್ನು ದ್ವೇಷಿಸುತ್ತಿರಲಿಲ್ಲ, ಆದರೆ ಬೆಕ್ಕು ರಾತ್ರಿಯೆಲ್ಲ ಅಳುತ್ತಿತ್ತು ಮತ್ತು ನನ್ನನ್ನು ಭಯಪಡಿಸುತ್ತಿತ್ತು. ನನಗೆ ಎಷ್ಟೊಂದು ಭಯವಾಗಿತ್ತೆಂದರೆ ನಾನು ಅದರಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಸಹ ಮಾಡುತ್ತಿರಲಿಲ್ಲ. ನನ್ನನ್ನು ಮತ್ತು ನನ್ನ ಮಗನನ್ನು ಆ ಬೆಕ್ಕಿನಿಂದ ಕಾಪಾಡು ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ಇಂದು ನನಗೆ ನೆಮ್ಮದಿಯ ನಿದ್ದೆ ಬರುತ್ತದೆ ಎಂದು ನಾನು ನನ್ನ ಕೋಣೆಗೆ ಹೋದೆ. ನನ್ನ ಆಸೆಯು ಈಡೇರುವುದಿಲ್ಲವೆಂದು ನನಗೆ ತಿಳಿದಿರಲಿಲ್ಲ. ನಾನು ಮಲಗಿ ಕೆಲವೇ ಗಂಟೆಗಳು ಮಾತ್ರ ಕಳೆದಿತ್ತು. ಮತ್ತೆ ಅಚಾನಕ್ಕಾಗಿ ಬೆಕ್ಕಿನ ಶಬ್ದ ಕೇಳಿಸಿತು. ಕಿವಿಯ ಮೇಲೆ ಕೈ ಹಾಕಿಕೊಂಡು, ಈ ದರಿದ್ರ ಬೆಕ್ಕು ಮತ್ತೆ ಎಲ್ಲಿಂದ ಬಂತೋ ಗೊತ್ತಿಲ್ಲ ಎಂದು ಬೆಕ್ಕಿಗೆ ಶಾಪ ಹಾಕಿದೆ. ಬೆಕ್ಕಿನ ಧ್ವನಿಯಿಂದ ಕತ್ತಲೆಯಲ್ಲಿ ನನಗೆ ತುಂಬ ಭಯವಾಯಿತು. ನಾನು ಇದ್ದಕ್ಕಿದ್ದಂತೆ ನನ್ನ ಬೆಡ್ ಮೇಲಿಂದ ಎದ್ದೆ. ರವಿಯ ಕೋಣೆಗೆ ಹೋದೆ. ರವಿಯ ಕೋಣೆಯಲ್ಲಿ ಲೈಟ್ ಆನ್ ಆಗಿರುವುದು ನೋಡಿದೆ. ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು, ಏಕೆಂದರೆ ಮೊದಲಿನಿಂದಲೂ ರವಿಗೆ ಚಿಲಕ ಹಾಕಿಕೊಂಡು ಮಲಗುವ ಅಭ್ಯಾಸವಿರಲಿಲ್ಲ. ಬಾಗಿಲ ಬಳಿ ಹೋದಾಗ ರವಿ ಮಾತನಾಡುತ್ತಿರುವುದನ್ನು ಕೇಳಿದೆ. ಬಾಗಿಲ ಬಳಿ ಕಿವಿ ಇಟ್ಟು ಕೇಳಲು ಪ್ರಯತ್ನಿಸಿದೆ, ಆದರೆ ನನಗೆ ಸರಿಯಾಗಿ ಏನೂ ಕೇಳಿಸಲಿಲ್ಲ. ನಮ್ಮ ಮನೆಯಲ್ಲಿ ನಾನು ಮತ್ತು ರವಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ.
ಅವನ ಧ್ವನಿಯನ್ನು ಗಮನಿಸಿದಾಗ ಅವನು ಏನೋ ಓದುತ್ತಿರುವಂತೆ ಭಾಸವಾಯಿತು. ಸ್ವಲ್ಪ ಸಮಯದ ಹಿಂದೆಯಷ್ಟೇ ಬೆಕ್ಕಿನ ಅಳುವ ಶಬ್ದ ಕೇಳಿಸುತ್ತಿತ್ತು. ಅದು ಹೇಗೆ ಎಂದು ನನಗೆ ಅರ್ಥವಾಗಲಿಲ್ಲ. ಒಳಗೆ ಏನು ನಡೆಯುತ್ತಿದೆ ಎಂದು ಕಂಡುಹಿಡಿಯುವುದು ಹೇಗೆ? ರವಿ ಏನು ಮಾಡುತ್ತಿದ್ದಾನೆ ಎಂದು ನಾನು ಸದ್ದಿಲ್ಲದೆ ನೋಡಲು ಬಯಸಿದೆ. ಬೆಕ್ಕನ್ನು ವಧುವಿನಂತೆ ರೂಮಿಗೆ ತೆಗೆದುಕೊಂಡು ಹೋಗಿ ಬಾಗಿಲನ್ನು ಮುಚ್ಚುತ್ತಾನೆ. ನಂತರ ಬೆಕ್ಕು ಅಳುವುದು ಕೇಳಿಸುತ್ತದೆ. ಇದು ಮಧ್ಯರಾತ್ರಿಯವರೆಗೂ ಮುಂದುವರಿಯುತ್ತದೆ. ನಾನು ಕಿಟಕಿಯಿಂದ ಇಣುಕಿ ನೋಡಿದೆ, ಆದರೆ ನನಗೆ ಒಳಗೆ ಏನೂ ಕಾಣಿಸಲಿಲ್ಲ. ಮೇಲಿನಿಂದ ಬೆಕ್ಕಿನ ಸದ್ದು ನನ್ನನ್ನು ಗಲಿಬಿಲಿಗೊಳಿಸಿತು. ಅದು ತುಂಬ ನೋವು ಮತ್ತು ಸಂಕಟವನ್ನು ಅನುಭವಿಸುತ್ತಿತ್ತು. ಅದನ್ನು ಯಾರೋ ತುಂಬ ಹಿಂಸಿಸುತ್ತಿದ್ದರು. ಆರಂಭದಲ್ಲಿ ಬೆಕ್ಕಿನ ನರಳುವಿಕೆ ಶಬ್ದವು ನಿರಂತರವಾಗಿ ಬರುತ್ತಿತ್ತು. ಬೆಕ್ಕಿನ ಅಳು ಹೀಗೆ ಮುಂದುವರಿದಂತೆ ಅದು ತುಂಬ ನರಳುತ್ತಿರುವಂತೆ ಅನಿಸುತ್ತಿತ್ತು. ಬೆಳಿಗ್ಗೆಯಾಗುತ್ತಿದ್ದಂತೆಯೇ ಬೆಕ್ಕಿನ ನರಳುವಿಕೆ ಶಬ್ದ ಸಂಪೂರ್ಣವಾಗಿ ನಿಲ್ಲುತ್ತಿತ್ತು. ಬೆಳಿಗ್ಗೆ ಇದ್ದಾಗ ನಾನು ರವಿಗೆ ಕೇಳಿದೆ, ನೀನು ಮತ್ತೆ ಬೆಕ್ಕನ್ನು ಮನೆಗೆ ತೆಗೆದುಕೊಂಡು ಬಂದಿದ್ದೀಯಾ? ನಾನು ಅದನ್ನು ಹೊರಗಡೆ ಬಿಟ್ಟು ಬಂದಿದ್ದೆ. ಬೆಕ್ಕಿನ ಧ್ವನಿಯನ್ನು ಕೇಳಿದರೆ ನಾನು ಎಷ್ಟೊಂದು ಹೆದರುತ್ತೇನೆಂದು ನಿನಗೆ ಗೊತ್ತಾ? ಮತ್ತು ಆ ಬೆಕ್ಕನ್ನು ಕಂಡರೆ ನನಗೆ ಭಯವಾಗುತ್ತದೆ. ಅದರ ಭಯದಿಂದ ನನಗೆ ರಾತ್ರಿಯಿಡೀ ನಿದ್ರೆ ಬರುವುದಿಲ್ಲ. ಮತ್ತೆ ಅದನ್ನು ಎತ್ತಿಕೊಂಡು ಮನೆಗೆ ತಂದಿದ್ದೀಯಾ? ಮತ್ತು ನೀನು ರಾತ್ರಿಯಲ್ಲಿ ಏನು ಹೇಳುತ್ತಿದ್ದೆ? ಮತ್ತು ನೀನು ಯಾವುದೋ ಮಂತ್ರವನ್ನು ಪಠಿಸುತ್ತಿರುವಂತೆ ನನಗೆ ಕೇಳಿಸುತ್ತಿತ್ತು. ಆ ಬೆಕ್ಕು ಆ ಮಂತ್ರದಿಂದಾಗಿ ಆ ರೀತಿಯ ಭಯಾನಕ ಶಬ್ದವನ್ನು ಮಾಡುತ್ತಿದೆ. ಹಾಗಾದರೆ ಬೆಕ್ಕಿಗೆ ನೀನೇನಾದರೂ ಹಿಂಸೆ ಮಾಡಿ ಸಾಯಿಸುತ್ತಿದ್ದೀಯಾ? ಅದಕ್ಕಾಗಿ ಅದು ಹೀಗೆ ಅಳುತ್ತಿದೆಯಾ ಎಂದು ಕೇಳಿದೆ. ರವಿ ನನ್ನ ಮಾತನ್ನು ಸ್ಪಷ್ಟವಾಗಿ ಅಲ್ಲಗಳೆದನು. ನಾನು ರಾತ್ರಿಯೆಲ್ಲ ಮಲಗಿದ್ದೆ. ಆಮೇಲೆ ಏನಾಯಿತು? ನಾನು ಎಂದಿಗೂ ಬೆಕ್ಕಿನ ಅಳುವ ಸದ್ದು ಕೇಳಿಲ್ಲ. ಸುಳ್ಳು ಹೇಳುತ್ತಿರುವ ರವಿಯ ಮುಖವನ್ನು ನಾನು ಆಶ್ಚರ್ಯದಿಂದ ನೋಡತೊಡಗಿದೆ. ನಾನು ಸಹ ಒಂದಲ್ಲ ಒಂದು ದಿನ ಸತ್ಯವನ್ನು ಕಂಡು ಹಿಡಿಯುತ್ತೇನೆಂದು ನಿರ್ಧರಿಸಿದೆ. ರವಿಯು ಶಾಲೆಗೆ ಹೋದ ನಂತರ ರವಿಯ ಕೋಣೆಯನ್ನು ಸ್ವಚ್ಛಗೊಳಿಸುವಾಗ ದಿಂಬಿನ ಕೆಳಗೆ ಕೆಂಪು ದಾರಕ್ಕೆ ಹಳೆಯ ಮೂಳೆಗಳು ಸ್ವಲ್ಪ ದೂರದಲ್ಲಿ ಕಟ್ಟು ಹಾಕಿದ್ದವು. ನಾನು ಆ ದಾರ ಮತ್ತು ಮೂಳೆಗಳನ್ನು ನನ್ನ ಕೈಯಲ್ಲಿ ಹಿಡಿದು ಯೋಚಿಸುತ್ತಿದ್ದೆ. ಇದೆಲ್ಲ ಏನು? ಈ ಒಣ ಮೂಳೆಗಳು ಎಲ್ಲಿಂದ ಬಂದವು ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ನಾವಂತೂ ಮಾಂಸವನ್ನು ತಿಂದು ತಿಂಗಳುಗಳೇ ಕಳೆದಿದ್ದವು. ನಾನು ಮೂಳೆ ಮತ್ತು ದಾರದೊಂದಿಗೆ ನಿಂತಿದ್ದೆ. ಬೆಕ್ಕು ಇದ್ದಕ್ಕಿದ್ದಂತೆ ಎದ್ದು ನನ್ನ ಕಡೆಗೆ ಬಂದಿತ್ತು. ಅದನ್ನು ನೋಡಿದಾಗ ಈ ಬೆಕ್ಕು ಈಗ ನನ್ನ ಮೇಲೆ ದಾಳಿ ಮಾಡುತ್ತದೆ ಎಂದು ನನಗೆ ಅನಿಸುತ್ತಿತ್ತು. ನಾನು ಭಯದಿಂದ ಮೂಳೆ ಮತ್ತು ದಾರವನ್ನು ಅಲ್ಲಿಯೇ ಎಸೆದು ಭಯದಿಂದ ಕೋಣೆಯಿಂದ ಓಡಿದೆ. ನನ್ನ ದೇಹವು ನಡುಗಲು ಪ್ರಾರಂಭಿಸಿತು. ನನ್ನ ಕಣ್ಣುಗಳು ರವಿಯ ಕೋಣೆಯ ಬಾಗಿಲನ್ನು ನೋಡುತ್ತಿದ್ದವು. ನಾನು ಭಯದಿಂದ ಒಂದು ಮೂಲೆಯಲ್ಲಿ ಕುಳಿತಿದ್ದೆ. ಅಷ್ಟರಲ್ಲಿ ರವಿ ಶಾಲೆಯಿಂದ ಬಂದನು. ನನ್ನನ್ನು ನೋಡಿ ಉದ್ವಿಗ್ನನಾಗಿ ಕೇಳಿದನು, ಅಮ್ಮ, ಯಾಕೆ ನೀವು ಇಷ್ಟೊಂದು ನರ್ವಸ್ ಆಗಿದ್ದೀರಿ? ನಾನು ರವಿಯನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ರವಿ, ಬೆಕ್ಕು ನನ್ನನ್ನು ಕೊಲ್ಲುತ್ತದೆ. ಅದು ಬೆಕ್ಕಲ್ಲ, ಅದು ಬೆಕ್ಕಿನ ರೂಪದಲ್ಲಿರುವ ಬೇರೆ ಏನೋ ಎಂದು ನಾನು ಹೇಳಿದೆ. ರವಿ ಎದ್ದು ತನ್ನ ಕೋಣೆಗೆ ಹೋದನು. ನಾನು ಆ ಮೂಳೆ ಮತ್ತು ದಾರವನ್ನು ತೆಗೆದುಕೊಂಡು ಬಾಬಾರ ಬಳಿಗೆ ಹೋದೆ. ಅವರು ಅದನ್ನು ತಮ್ಮ ಬಳಿ ಇಟ್ಟುಕೊಂಡು, ಇದು ತುಂಬ ಅಪಾಯಕಾರಿ ಎಂದು ಹೇಳಿ ನಮಗೆ ಒಂದು ತಾಯತವನ್ನು ನೀಡಿದರು. ಅದು ನಿನ್ನನ್ನು ಮತ್ತು ನಿನ್ನ ಮಗನನ್ನು ರಕ್ಷಿಸುತ್ತದೆ ಎಂದು ಹೇಳಿದ್ದರು. ಬಾಬಾರಿಂದ ನನಗೆ ಸ್ವಲ್ಪ ಸಮಾಧಾನವಾಯಿತು. ಒಂದು ದಿನ ನಾನು ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದೆ. ಬರುವ ದಾರಿಯಲ್ಲಿ ಸೈಕಲ್ನಲ್ಲಿ ವಾಚ್ ಮಾರುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ರವಿಗೆ ಒಂದು ವಾಚ್ ತೆಗೆದುಕೊಂಡೆ, ಏಕೆಂದರೆ ಅವನು ಕೆಲವು ತಿಂಗಳುಗಳಿಂದ ನನಗೆ ವಾಚ್ ಬೇಕೆಂದು ಹೇಳುತ್ತಿದ್ದ. ನಾನು ನನ್ನ ಮಗನ ಆಸೆಯನ್ನು ಪೂರೈಸುತ್ತಿರುವ ಕಾರಣ ನನಗೆ ತುಂಬ ಸಂತೋಷವಾಯಿತು. ಮನೆಗೆ ಬಂದ ನಂತರ ನಾನು ರವಿಯನ್ನು ಕರೆದೆ. ಅವನು ನನ್ನ ಬಳಿ ಬಂದಾಗ ನಾನು ಅವನಿಗೆ ಹೇಳಿದೆ, ರವಿ, ನಿನಗೆ ಗಿಫ್ಟ್ ತಂದಿದ್ದೇನೆ. ಆಗ ಅವನು ಹೇಳಿದ, ನೀವು ಏನನ್ನು ತಂದಿದ್ದೀರಿ? ಆಗ ನಾನು ಹೇಳಿದೆ, ನೀನು ನಿನ್ನ ಕೈ ಮುಂದೆ ಕೊಡು, ನಾನು ಅದನ್ನು ನನ್ನ ಕೈಯಿಂದಲೇ ಹಾಕುತ್ತೇನೆ. ಅವನ ಕೈಯನ್ನು ನೋಡಿದಾಗ ನನಗೆ ತುಂಬ ಆಘಾತವಾಯಿತು, ಏಕೆಂದರೆ ಅವನು ತುಂಬ ವೀಕ್ ಆಗಿದ್ದ. ಅವನು ಸರಿಯಾಗಿ ಆಹಾರ ತಿನ್ನದೆ ಹೀಗೆ ವೀಕ್ ಆಗಿರಬಹುದು ಎಂದುಕೊಂಡೆ. ಅವನು ದುರ್ಬಲವಾಗುತ್ತಿದ್ದಂತೆಯೇ ಬೆಕ್ಕು ದಪ್ಪವಾಗುತ್ತಿತ್ತು. ಒಂದು ದಿನ ಬೆಳಿಗ್ಗೆ ಬೆಕ್ಕು ಅಳುವುದು ನನಗೆ ಕೇಳಿಸಿತು. ಬೆಕ್ಕಿನ ಧ್ವನಿ ತುಂಬ ಜೋರಾಗಿತ್ತು. ಆ ದಿನ ಆ ಸದ್ದು ನನ್ನ ಕಿವಿಯನ್ನು ಚುಚ್ಚುತ್ತಿತ್ತು. ಬೆಕ್ಕಿನ ಜೀವಕ್ಕೆ ತುಂಬ ಹಿಂಸೆ ಆಗುತ್ತಿದೆ ಎಂದು ಅನಿಸಿತು ಮತ್ತು ಅದು ಸಂಕಟದಲ್ಲಿತ್ತು, ಏಕೆಂದರೆ ಇದು ದಿನನಿತ್ಯದ ಸಮಸ್ಯೆಯಾಗಿತ್ತು. ಬಹುಶಃ ಬೆಕ್ಕು ಹಸುವಿನಿಂದ ಕಿರುಚುತ್ತಿದೆ ಎಂದು ನಾನು ಭಾವಿಸಿದೆ. ಬೆಕ್ಕು ಜೋರಾಗಿ ಕೂಗುತ್ತಿತ್ತು. ನಾನು ಹಾಸಿಗೆಯಿಂದ ಎದ್ದೆ ಮತ್ತು ರವಿಯ ಕೋಣೆಗೆ ಹೋದೆ. ಇವತ್ತು ಸಹ ರವಿಯು ರೂಮಿನಿಂದ ಓದುವ ಶಬ್ದ ಬರುತ್ತಿತ್ತು. ಎಚ್ಚರಿಕೆಯಿಂದ ಆಲಿಸಿದರೂ ಆ ಸದ್ದು ಸ್ಪಷ್ಟವಾಗಿ ಕೇಳಲಿಲ್ಲ. ನಾನು ಕಿಟಕಿಯ ಕಡೆಗೆ ಹೋದೆ. ತುಂಬ ಪ್ರಯತ್ನಿಸಿದ ನಂತರ ಕಿಟಕಿಯಿಂದ ಇಣುಕಿ ನೋಡಲು ಸ್ವಲ್ಪ ಜಾಗ ಸಿಕ್ಕಿತು, ಆದರೆ ಒಳಗಿನ ದೃಶ್ಯವೇನೂ ಕಾಣಲಿಲ್ಲ. ಆ ರಾತ್ರಿಯ ಬಗ್ಗೆ ನಾನು ರವಿಯೊಂದಿಗೆ ಮಾತನಾಡಲಿಲ್ಲ, ಏಕೆಂದರೆ ಅದರ ಬಗ್ಗೆ ನಾನು ಮಾತನಾಡಿದರೂ ಸಹ ಅವನು ನನ್ನ ಮಾತಿಗೆ ಕಿವಿ ಕೊಡುವುದಿಲ್ಲ. ಅಂದು ಮುಂಜಾನೆ ಅವನು ನನಗೆ ಹೇಳಿದನು, ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ. ಯಾಕೆ ಮಗನೇ, ನೀನು ಹುಷಾರಿದ್ಯಾ ತಾನೆ ಎಂದು ಕೇಳಿದೆ. ಆದರೆ ಇಂದು ಮನೆಯಲ್ಲಿ ನನಗೆ ಒಂದು ಮುಖ್ಯವಾದ ಕೆಲಸವಿದೆ, ಅದು ಇಂದೇ ಮುಗಿಸಬೇಕು, ಇಲ್ಲದಿದ್ದರೆ ಕಷ್ಟ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದನು. ಆಗ ನಾನು ಹೇಳಿದೆ, ನೀನೊಬ್ಬನೇ ಏನು ಮಾಡ್ತೀಯಾ? ಅದನ್ನು ನಾನೇ ಮಾಡುತ್ತೇನೆ. ಅದು ಯಾವ ರೀತಿಯ ಕೆಲಸ ಅಂತ ಹೇಳು. ಇಲ್ಲಮ್ಮ, ಆ ಕೆಲಸ ನಿನ್ನದಲ್ಲ, ಅದನ್ನು ನಾನು ಮಾಡ್ತಾ ಇದ್ದೀನಿ, ನಾನೇ ಮಾಡಬೇಕು ಅಂತ ಹೇಳಿದ. ನನಗೀಗ ರವಿಯ ಚಿಂತೆ ಶುರುವಾಗಿತ್ತು. ನಾನು ನನ್ನ ಕೆಲಸಕ್ಕೆ ಹೋದೆ. ಸಂಜೆಗೆ ಮನೆಗೆ ವಾಪಸ್ಸಾದಾಗ ರವಿ ಬೆಕ್ಕಿನೊಂದಿಗೆ ರೂಮಿಗೆ ಬೀಗ ಹಾಕಿಕೊಂಡಿದ್ದನು ಮತ್ತು ಜೋರಾಗಿ ಏನೋ ಓದುತ್ತಿದ್ದ. ನಾನು ಸ್ವಲ್ಪ ಬಾಗಿಲು ತೆಗೆದು ಕೋಣೆಯೊಳಗೆ ಇಣುಕಿ ನೋಡಿದೆ ಮತ್ತು ಒಳಗಿನ ದೃಶ್ಯ ನೋಡಿ ನಾನು ಹೌಹಾರಿದೆ, ಏಕೆಂದರೆ ರವಿ 2 ವೃತ್ತಗಳನ್ನು ಮಾಡಿದ್ದಾನೆ. ಒಂದು ವೃತ್ತದಲ್ಲಿ ತಾನು ಕುಳಿತುಕೊಂಡಿದ್ದಾನೆ, ಇನ್ನೊಂದು ವೃತ್ತದಲ್ಲಿ ಬೆಕ್ಕನ್ನು ಹಗ್ಗಕ್ಕೆ ಕಟ್ಟಿ ಕುಳ್ಳಿರಿಸಿದ್ದಾನೆ. ಅದು ಏನು, ಯಾವ ಮಂತ್ರವೆಂದು ನನಗೆ ಗೊತ್ತಾಗುತ್ತಿಲ್ಲ.
ರವಿ ಅಲ್ಲಿ ನಿಂತು ಆ ಕಡೆ ಈ ಕಡೆ ನೋಡತೊಡಗಿದನು ಮತ್ತು ಅವನು ಯಾರನ್ನೋ ಹುಡುಕುತ್ತಿದ್ದನು. ನಾನು ಪೊದೆಯ ಮರೆಯಲ್ಲಿ ಅಡಗಿಕೊಂಡು ರವಿಯನ್ನು ನೋಡುತ್ತಿದ್ದೆ. ಅವನು ಬಹಳ ಹೊತ್ತು ಅಲ್ಲೇ ನಿಂತುಕೊಂಡಿದ್ದ. ಅಲ್ಲಿ ಯಾರೂ ಬರದಿದ್ದಾಗ ಅವನು ಮನೆಗೆ ವಾಪಸ್ಸಾದ. ರವಿ ಮನೆಗೆ ಬಂದಾಗ ನಾನು ಕೇಳಿದೆ, ಮಗ ಎಲ್ಲಿಗೆ ಹೋಗಿದ್ದೆ? ನೀನು ಯಾರನ್ನು ಹುಡುಕುತ್ತಿರುವ ಹಾಗೆ ನನಗೆ ಅನಿಸುತ್ತಿದೆ. ಅವನು ಏನನ್ನೂ ಹೇಳದೆ ನಾನು ಯಾರನ್ನು ಹುಡುಕಬೇಕು ಎಂದಷ್ಟೇ ಹೇಳಿದ. ಆಗ ನಾನು ಹೇಳಿದೆ, ನೀನು ಯಾರನ್ನು ಹುಡುಕ್ತಾ ಇಲ್ಲ ಅಂದರೆ ನೀನು ಆ ನಿರ್ಜನ ಪ್ರದೇಶಕ್ಕೆ ಯಾಕೆ ಹೋಗ್ತಾ ಇದ್ದೀಯಾ? ಹಾಗಾದರೆ ನಾನು ಆ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದು ನಿನಗೆ ಗೊತ್ತಾ ಎಂದು ಕೇಳಿದನು. ನಾನು ನಿನ್ನನ್ನು ಫಾಲೋ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದೆ. ಆದರೆ ನಿನ್ನ ಬೆಕ್ಕು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ನೀನು ಅದನ್ನು ಹುಡುಕಲು ಹೋಗಲಿಲ್ವಾ? ಬೆಕ್ಕಿನ ಹೆಸರು ಕೇಳಿದ ಕೂಡಲೇ ರವಿಗೆ ನಡುಕ ಶುರುವಾಯಿತು. ರವಿ ಅಳುತ್ತಾ ಹೇಳಿದ, ಅಮ್ಮ, ಆ ಬೆಕ್ಕು ಮತ್ತೆ ಇಲ್ಲಿಗೆ ಬರುವುದಿಲ್ಲ, ಏಕೆಂದರೆ ಆ ವ್ಯಕ್ತಿ ಅದನ್ನು ತುಂಬ ಕ್ರೂರವಾಗಿ ಕೊಂದಿದ್ದಾನೆ. ಆಗ ನಾನು ಕೇಳಿದೆ, ರವಿ, ನೀನು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ಅಮ್ಮ, ನೀನು ಕೆಲಸಕ್ಕೆ ಹೋದಾಗ ನಾನು ಒಬ್ಬ ವ್ಯಕ್ತಿಯನ್ನು ಭೇಟಿಯಾದೆ. ಅವನು ನನ್ನನ್ನು ತುಂಬ ಪ್ರೀತಿಯಿಂದ ಕರೆದನು ಮತ್ತು ನನ್ನನ್ನು ಅವನ ಜೊತೆ ಕುಳಿತುಕೊಳ್ಳುವಂತೆ ಹೇಳಿದನು. ಅವನು ನನ್ನ ಇಷ್ಟದ ಬಗ್ಗೆ ಕೇಳಲು ಪ್ರಾರಂಭಿಸಿದನು. ಆಗ ನಾನು ಅವನಿಗೆ ಹೇಳಿದೆ, ನನಗೆ ಆಟಿಕೆ ಸಾಮಾನುಗಳೆಂದರೆ ತುಂಬ ಇಷ್ಟ. ನನ್ನ ಮನಸ್ಸಿಗೆ ತಕ್ಕಂತೆ ನಾನು ಆಟವಾಡಬಹುದು. ನನಗೂ ಮತ್ತು ಅಮ್ಮನಿಗೂ ಇರಲು ನಾನು ಅದರಲ್ಲಿ ಒಂದು ಸುಂದರವಾದ ಮನೆಯನ್ನು ಕಟ್ಟುತ್ತೇನೆ, ಏಕೆಂದರೆ ನಮ್ಮ ಅಮ್ಮ ತುಂಬ ಬಡವಳು. ಆಗ ಅವನು, ಆ ಬಡತನದ ಜೀವನದಿಂದ ಹೊರಬರುವುದು ನಿನ್ನ ಕೈಯಲ್ಲಿದೆ ಎಂದು ಹೇಳಿದನು. ಅದನ್ನು ಮಾಡಬೇಕೆಂದಾದರೆ ನೀನು ನನ್ನ ಮಾತನ್ನು ಕೇಳಬೇಕು. ನೀನು ನನ್ನ ಮಾತನ್ನು ಕೇಳಿದರೆ ನಿಮ್ಮ ಜೀವನವು ಬದಲಾಗುವುದು. ಆಗ ಆ ವ್ಯಕ್ತಿಗೆ ಹೇಳಿದ್ದೆಲ್ಲವನ್ನೂ ನಾನು ಮಾಡುತ್ತಲೇ ಹೋದೆ. 2-3 ದಿನಕ್ಕೊಮ್ಮೆ ಅವನು ನನ್ನನ್ನು ಭೇಟಿಯಾಗುತ್ತಿದ್ದ. ಇವತ್ತು ನಾನು ಅದಕ್ಕೆ ಹೋಗಿರಲಿಲ್ಲ. ಬದಲಾಗಿ ಆ ವ್ಯಕ್ತಿಯನ್ನು ಹುಡುಕಲು ಹೋಗಿದ್ದೆ. ಅವನು ಮಾಂತ್ರಿಕನಾಗಿದ್ದ. ಅವನು ನನಗೆ ಕೆಲವು ಮಂತ್ರಗಳನ್ನು ಹೇಳಿಕೊಡುತ್ತಿದ್ದ. ನಾನು ಆ ಮಂತ್ರಗಳನ್ನು ಪಠಿಸುತ್ತಿದ್ದೆ ಮತ್ತು ಅದು ಬೆಕ್ಕಿನ ಮೇಲೆ ಪ್ರಭಾವ ಬೀರುತ್ತಿತ್ತು. ನಾನು ಮಂತ್ರವನ್ನು ಪಠಿಸುತ್ತಿದ್ದಂತೆ ಬೆಕ್ಕು ಭಯಂಕರವಾದ ಧ್ವನಿಯಲ್ಲಿ ಮಾತನಾಡುತ್ತಿತ್ತು. ಆದರೂ ನನಗೆ ಬೆಕ್ಕಿಗೆ ಏನೋ ತೊಂದರೆಯಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬೆಕ್ಕಿಗೆ ತೊಂದರೆಯಾಗುತ್ತಿದೆ ಎಂದು ನನಗೆ ಅನಿಸಿದರೂ ನಾನು ಬೆಕ್ಕಿಗೆ ತೊಂದರೆಯಾಗುವುದನ್ನು ನಿರ್ಲಕ್ಷಿಸಿ ಮಾಂತ್ರಿಕ ಹೇಳಿದ ಮಂತ್ರವನ್ನು ಪಠಿಸುತ್ತಲೇ ಇದ್ದೆ. ನೀವು ನನ್ನನ್ನು ಗಮನಿಸುತ್ತಿದ್ರಿ. ಮ್ಯಾಜಿಕ್ ಮುಗಿಯುವ ಕೊನೆಯ ದಿನವಾಗಿತ್ತು. ನಾನು ಮಂತ್ರಗಳನ್ನು ಪಠಿಸುತ್ತಿರುವಾಗಲೇ ನೀವು ಕೋಣೆಗೆ ಬಂದಿದ್ರಿ ಮತ್ತು ಮ್ಯಾಜಿಕ್ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ನಾನು ಕೋಪದಿಂದ ಮನೆಯಿಂದ ಹೊರಟೆ ಮತ್ತು ಆ ನಿರ್ಜನ ಪ್ರದೇಶದಲ್ಲಿ ಮಾಂತ್ರಿಕನನ್ನು ಭೇಟಿಯಾದೆ. ಮಾಂತ್ರಿಕನು ನನ್ನನ್ನು ಕೇಳಿದನು, ನೀನು ಮ್ಯಾಜಿಕನ್ನು ಪೂರ್ಣಗೊಳಿಸಿದ್ದೀಯಾ? ನಾನು ಹೌದು ಎಂದು ತಲೆಯಾಡಿಸಿದೆ. ಆ ಮಾಂತ್ರಿಕ ನನ್ನನ್ನು ನೋಡಿ ನಗಲು ಪ್ರಾರಂಭಿಸಿದನು. ಅವರ ಮುಖದಲ್ಲಿ ಭೂತ ಛಾಯೆ ಆವರಿಸಿದಂತೆ ಕಂಡಿತು. ಅವನು ಯಾಕೆ ಹೀಗೆ ಮಾಡುತ್ತಿದ್ದಾನೆಂದು ನನಗೆ ಅರ್ಥವಾಗಲಿಲ್ಲ. ಮಾಂತ್ರಿಕನು, ಈಗ ನೀನು ಮನೆಗೆ ಹೋಗಬಹುದು. ನನ್ನ ಮ್ಯಾಜಿಕ್ ಪೂರ್ಣಗೊಂಡಿದೆ. ಈಗ ನೀನು ಎಷ್ಟು ಸಮಯ ಉಳಿಯುತ್ತೀಯೋ ಅಷ್ಟು ಸಮಯ ನಿನ್ನ ತಾಯಿಯೊಂದಿಗೆ ಕಳೆ, ಏಕೆಂದರೆ ಆ ಬೆಕ್ಕಿನ ಸಮಯ ಮುಗಿದ ತಕ್ಷಣ ನೀನು ಸಹ ಇಹಲೋಕ ತ್ಯಜಿಸುವೆ. ನನ್ನ ಕೆಲಸಕ್ಕಾಗಿ ನಿನ್ನನ್ನು ಧಾಳವಾಗಿ ಬಳಸಿಕೊಂಡೆ. ಅವನ ಮಾತುಗಳನ್ನು ಕೇಳಿ ನಾನು ಕಲ್ಲಿನಂತೆ ನಿಂತುಬಿಟ್ಟೆ. ಸ್ವಲ್ಪ ಸಮಯದ ನಂತರ ಮಾಂತ್ರಿಕನು ಯಾವುದೋ ಮಂತ್ರವನ್ನು ಹೇಳಲು ಪ್ರಾರಂಭಿಸಿದ. ಅವನು ಕಣ್ಣು ಮುಚ್ಚಿ ಮಂತ್ರವನ್ನು ಹೇಳುತ್ತಿದ್ದರೂ ನಾನು ನಿಂತಲೇ ಇದ್ದೆ. ಸ್ವಲ್ಪ ಸಮಯದ ನಂತರ ಅವನು ಕಣ್ಣನ್ನು ತೆರೆದಾಗ ಅವನ ಕಣ್ಣು ಕೋಪದಿಂದ ಕೆಂಪಾಗಿದ್ದವು. ಅವನನ್ನು ನೋಡಿ ನನಗೆ ತುಂಬ ಭಯವಾಯಿತು. ಈ ಮ್ಯಾಜಿಕ್ ಪೂರ್ಣಗೊಂಡಿಲ್ಲ. ಈ ಮ್ಯಾಜಿಕ್ ಅರ್ಧದಲ್ಲೇ ನಿಂತು ಹೋಗಿದೆ. ಒಂದು ವೇಳೆ ಈ ಮ್ಯಾಜಿಕ್ ಪೂರ್ಣಗೊಂಡಿದ್ದರೆ ನೀನು ಸಹ ಬೆಕ್ಕಿನೊಂದಿಗೆ ಇಲ್ಲಿ ಜೀವಂತವಾಗಿ ನಿಲ್ಲುತ್ತಿರಲಿಲ್ಲ. ಆ ಮಾಂತ್ರಿಕನು ನನ್ನ ಮೇಲೆ ಬೇರೆ ಮಾಟ ಮಾಡುವ ಮೊದಲೇ ನಾನು ಬಾಬಾಜಿ ಹೇಳಿದ ಮಂತ್ರವನ್ನು ಪಠಿಸುತ್ತಾ ಅಲ್ಲಿಂದ ಓಡಿ ಬಂದೆ. ಅಮ್ಮ, ನನಗಿಂತ ನಿನ್ನ ಬಗ್ಗೆಯೇ ನನಗೆ ಹೆಚ್ಚು ಕಾಳಜಿ ಇದೆ. ನನ್ನನ್ನೇ ನಾನು ನಾಶ ಮಾಡಿಕೊಳ್ಳುತ್ತಿದ್ದೆ. ಒಂದು ವೇಳೆ ನೀನು ಆ ಮಾಯೆಯನ್ನು ಪೂರ್ಣಗೊಳಿಸಲು ಬಿಟ್ಟಿದ್ದರೆ ಬಹುಶಃ ನಾನು ಇವತ್ತು ನಿನ್ನ ಜೊತೆ ಇರುತ್ತಿರಲಿಲ್ಲ. ನಾನು ರವಿಯನ್ನು ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ತಲುಪಿ ನನ್ನ ಮಗನ ಪ್ರಾಣ ಉಳಿದಿದ್ದಕ್ಕೆ ನಾನು ದೇವರಿಗೆ ಧನ್ಯವಾದ ಅರ್ಪಿಸಿದೆ. ಇಲ್ಲದಿದ್ದರಿಂದು ಏನಾಗುತ್ತಿತ್ತೋ ಗೊತ್ತಿಲ್ಲ. ಅದರ ನಂತರ ನಾನು ರವಿಯನ್ನು ಒಬ್ಬನೇ ಎಲ್ಲಿಗೂ ಹೋಗಲು ಬಿಡಲಿಲ್ಲ, ಏಕೆಂದರೆ ನಮ್ಮ ಸಮಾಜದಲ್ಲಿ ಅನೇಕ ಜನರು ಮತ್ತು ಅನೇಕ ಮಾಂತ್ರಿಕರು ತಮ್ಮ ಲಾಭಕ್ಕಾಗಿ ಜನರ ಪ್ರಾಣವನ್ನು ತೆಗೆಯಲು ಹಿಂಜರಿಯುವುದಿಲ್ಲ. ನಾವು ಇಂದಿನ ಮಾಂತ್ರಿಕರಿಂದ ದೂರವಿರುವುದು ಉತ್ತಮ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.